ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮಂತ್ರಾಲಯದ ಮೂಲ ಬೃಂದಾವನದ ಅಲಂಕಾರದ ದರ್ಶನವನ್ನ ನಿಮ್ಗೆ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಒಂದು ಅದ್ಭುತವಾದಂತಹ ಮಾಹಿತಿನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಇತ್ತು. ಅಕ್ಷಯ ತೃತೀಯ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಮಂತ್ರಾಲಯದ ಮೂಲ ಬೃಂದಾವನಕ್ಕೆ ಗಂಧಲೇಪನ ಮಾಡ್ತಾರೆ ಅಂತ. ಆ ಒಂದು ಸೇವೆಗೆ ಸಾಕಷ್ಟು ಜನ ಬುಕ್ ಮಾಡ್ಕೊಂಡಿದ್ರು. ನಾನು ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನ ನೋಡಿ ತುಂಬಾ ಜನ ಬುಕ್ ಮಾಡ್ಕೊಂಡಿದ್ರು. ಹಾಗೇನೆ ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯದ ಪ್ರಯುಕ್ತ ಗಂಧಲೇಪನ ಸೇವೆ ಮಾಡಿ ಆ ಒಂದು ಪ್ರಸಾದವನ್ನ ಕೂಡ ಕಳಿಸಿ ಕೊಡ್ತಾರೆ ಅಂತ ಹೇಳಿದೆ. ಅಂದ್ರೆ ಗಂಧ ಪ್ರಸಾದವನ್ನ, ಅಂದ್ರೆ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡುವಂತಹ ಸೇವೆ ಅಲ್ವಾ. ಹಾಗಾಗಿ ಆ ಒಂದು ಗಂಧ ಪ್ರಸಾದವನ್ನ ಯಾರು ಸೇವೆಗೆ ಬರ್ಸಿರ್ತಾರೆ ಅವ್ರಿಗೆ ಅದನ್ನ ಕಳಿಸಿ ಕೊಡ್ತಾರೆ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೆ. ನಾನು ಮುಂಚೆನೆ ಹೇಳಿದ್ನಲ್ಲ, ತುಂಬಾ ಜನ ಬುಕ್ ಮಾಡ್ಕೊಂಡಿದ್ರು. ಹಾಗೇನೆ ಬುಕ್ ಮಾಡುವಾಗನೆ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ರು, 2 ರಿಂದ 3 ವಾರ ಆಗುತ್ತೆ ಅಂತ ಕೂಡ ಹೇಳಿದ್ರು. ಹಾಗಾಗಿ 2 ರಿಂದ 3 ವಾರ ಕೂಡ ಆಯ್ತು. ನನಗೂ ಕೂಡ ಗಂಧ ಪ್ರಸಾದ ಬಂದಿರ್ಲಿಲ್ಲ. ಮೊನ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳಿದ್ರು, ನಿಮ್ಗೆ ಪ್ರಸಾದ ಬಂತ ಅಂತ. ನಾನು ಇಲ್ಲ ಅಂತ ಹೇಳಿದ್ದೆ. ಅಂದ್ರೆ ನಾನು ಪ್ರಸಾದ ಬಂದ ಮೇಲೆನೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈ ಒಂದು ಸೇವೆಯನ್ನ ಅಂತೂ ರಾಯರ ಭಕ್ತರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ಇದು ತುಂಬಾ ವಿಶೇಷ. ಮೂಲ ಬೃಂದಾವನಕ್ಕೆ ಹಚ್ಚಿದಂತಹ ಗಂಧವನ್ನ ಪ್ರಸಾದ ರೂಪವಾಗಿ ಭಕ್ತರಿಗೆ ಕೊಡ್ತಾರೆ. ಅಂದ್ರೆ ಯಾರು ಸೇವೆಗೆ ಬರ್ಸಿರ್ತಾರೆ ಅವರಿಗೆ ಅದನ್ನ ಕಳಿಸಿ ಕೊಡ್ತಾರೆ. ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ. ತುಂಬಾ ಜನ ಬುಕ್ ಮಾಡ್ಕೊಂಡಿದ್ರು. ಕೆಲವರಿಗೆ ಮೇ ಬಿ ಪ್ರಸಾದ ಬಂದಿರ್ಲೂಬಹುದು, ಇನ್ನ ಕೆಲವರಿಗೆ ಬರ್ದಲೇನೂ ಇರ್ಬೋದು. ಯಾರು ಬುಕ್ ಮಾಡಿರ್ತಾರೆ ಅವರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದ್ರೆ ಇದು ಲಾಸ್ಟ್ ಮಂತ್ 20ನೇ ತಾರೀಕು ಅಕ್ಷಯ ತೃತೀಯ ಇತ್ತಲ್ವಾ, ಅವತ್ತು ಗಂಧಲೇಪನ ಮಾಡಿದ್ದಾರೆ. ನನಗೆ ಮೇ 19ನೇ ತಾರೀಕು, ಇನ್ನೇನೋ 1 ತಿಂಗಳೇ ಅಂತಾನೆ ಅನ್ಕೊಳ್ಳಿ, 1 ದಿನ ಕಡಿಮೆ ಅಷ್ಟೇನೆ. 1 ತಿಂಗಳಿಗೆ ನನಗ್ ಪ್ರಸಾದ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯ್ತು. ಅದು ನಿನ್ನೆ ಒಂದು ಸ್ಪೆಷಲ್ ಡೇನೇ ಇತ್ತು. ಹಾಗಾಗಿ ಅವತ್ತು ಪ್ರಸಾದ ಬಂದಿದ್ದು ನನಗಂತೂ ತುಂಬಾನೇ ಖುಷಿ ಆಯ್ತು. ಇವಾಗ ಏನೇನ್ ಕಳ್ಸಿಕೊಟ್ಟಿದ್ದಾರೆ ಅಂತ ನಿಮ್ಗೂ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ಗಂಧ ಪ್ರಸಾದವನ್ನ ಕಳಿಸಿದ್ದಾರೆ. ಇದರಲ್ಲಿ ಒಂದು ಕವರ್ ಇದೆ, ಅದರಲ್ಲಿ ಗಂಧವನ್ನ ಕಳಿಸಿರುವಂತದ್ದು. ಹಾಗೆ ಇದು ಮಂತ್ರಾಕ್ಷತೆ, ಇದರಲ್ಲಿ ಕಲ್ಸಕ್ರೆ ಇದೆ. ಹಾಗೆ ಮೂಲ ಬೃಂದಾವನಕ್ಕೆ ಗಂಧಲೇಪನ ಮಾಡಿದ್ರಲ್ಲ, ಅದರ ಒಂದು ಫೋಟೋವನ್ನ ಕೂಡ ಕಳಿಸಿ ಕೊಟ್ಟಿದ್ದಾರೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ನೋಡಿ, ಇದೆ ಗಂಧ ಪ್ರಸಾದ. ಮೂಲ ಬೃಂದಾವನಕ್ಕೆ ಅಕ್ಷಯ ತೃತೀಯದ ದಿನ ಗಂಧವನ್ನ ಹಚ್ಚಿದ್ರಲ್ಲ, ಅದನ್ನ ಪ್ರಸಾದ ರೂಪವಾಗಿ ಎಲ್ಲಾ ಭಕ್ತರಿಗೂ ಕಳಿಸಿ ಕೊಡ್ತಾರೆ. ಸುಮಾರು ಜನ ಈ ಒಂದು ಸೇವೆಗೆ ಬುಕ್ ಮಾಡ್ಕೊಂಡಿರ್ತಾರೆ. ಕೆಲವರಿಗೆ ಪ್ರಸಾದ ಬರೋದು ಲೇಟ್ ಆಗಿರ್ಲೂಬಹುದು, ಬಂದೇ ಬರುತ್ತೆ. ಯಾರೆಲ್ಲ ಬುಕ್ ಮಾಡ್ಕೊಂಡಿರ್ತೀರಾ ಅವ್ರು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಲೇಟ್ ಆದ್ರೂನು ಅವರು ಪ್ರಸಾದವನ್ನ ಕಳಿಸ್ಕೊಡ್ತಾರೆ. ಯಾಕೆಂದ್ರೆ ಸೇವೆಗೆ ಬುಕ್ ಮಾಡಿರ್ತೀರಲ್ಲ, ತುಂಬಾ ಜನ ಬುಕ್ ಮಾಡ್ಕೊಂಡಿರ್ತಾರೆ. ಎಲ್ರಿಗೂ ಕಳ್ಸಕ್ಕೆ ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಹಾಗಾಗಿ ಲೇಟ್ ಆಗಿರ್ಲೂಬಹುದು, ಬಂದೇ ಬರುತ್ತೆ. ನನಗೆ 1 ತಿಂಗಳ ಆಗಿದೆ ಬರೋದಕ್ಕೆ. ನಾನು ವೇಟ್ ಮಾಡ್ತಾ ಇದ್ದೆ. ಫೈನಲಿ ನನಗೆ ಪ್ರಸಾದ ಬಂತು. ಗಂಧಲೇಪನ ಸೇವೆಗೆ ನೀವು ಏನಾದ್ರೂ ಬುಕ್ ಮಾಡಿದ್ರಾ? ನಿಮಗ್ ಪ್ರಸಾದ ಬಂದಿದ್ಯಾ? ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಂದ್ರೆ ನನಗೂ ಗೊತ್ತಾಗುತ್ತೆ. ಇದು ಒಂದು ಶ್ರೇಷ್ಠವಾದಂತಹ ಸೇವೆ. ವರ್ಷಕ್ಕೆ ಒಮ್ಮೆ ಮಾತ್ರ ರಾಯರಿಗೆ ಮಾಡಿಸುವಂತಹ ಒಂದು ಸೇವೆ ಇದು. ನಿಮ್ಮ ಪ್ರತಿಯೊಂದು ಇಷ್ಟಾರ್ಥಗಳು ಖಂಡಿತವಾಗ್ಲೂ ರಾಯರು ಈಡೇರಿಸ್ತಾರೆ. ಅಕಸ್ಮಾತ್ ನಿಮ್ಗೆ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಯಾರೋ ಮಾಡಿಸಿ. ಹಾಗೆ ಸನ್ನಿಧಾನದಲ್ಲಿ ಯಾವ್ದಾದ್ರು ಸೇವೆ ಇದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ಕೂಡ ಮಾಡಿಸ್ಬೋದು. ಅದು ಪ್ರಸಾದ ಕೂಡ ನಿಮ್ಗೆ ಬಂದೇ ಬರುತ್ತೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ವೃಂದಾವನಕ್ಕೆ ಹಚ್ಚಿರುವಂತಹ ಗಂಧ ಪ್ರಸಾದ ರೂಪದಲ್ಲಿ ನಮ್ಮನೆಗೆ ಬಂದಿದೆ ಅಲ್ವಾ. ಹಾಗಾಗಿ ತುಂಬಾನೇ ಖುಷಿಯಾಗಿದೆ. ಗಂಧಲೇಪನ ಸೇವೆ ಮಾಡಿಸಿದಂತಹ ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದ್ರು, ಹಾಗಾಗಿ ನಾನು ವಿಡಿಯೋಲಿ ಶೇರ್ ಮಾಡ್ಕೊಂಡಿದೀನಿ. ನನಗೂ ಕಮೆಂಟ್ ಮಾಡಕ್ಕಾಗಲ್ಲ ಒಬ್ರೊಬ್ರಿಗೂ, ಹಾಗಾಗಿ ನಾನು ವಿಡಿಯೋನೇ ಮಾಡಿ ಪ್ರಸಾದ ಬಂದಿರೋದನ್ನ ಕೂಡ ನಿಮ್ಗೆ ತೋರಿಸಿದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಪ್ರಸಾದ ಬರ್ಲೇ ಇಲ್ಲ ಅಂತ ಅಂದ್ರೆ, ನಿಮ್ಗೆ ಮೇಲ್ ಬಂದಿರುತ್ತಲ್ಲ, ಆ ಮೇಲಲ್ಲಿ ಅವರ ಫೋನ್ ನಂಬರ್ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವರನ್ನ ವಿಚಾರಿಸಿ. ಅಂದ್ರೆ ಅವರು ನಿಮ್ಗೆ ಯಾವಾಗ ಪ್ರಸಾದ ಬರುತ್ತೆ ಅನ್ನುವಂಥದ್ದನ್ನ ಕೂಡ ತಿಳಿಸ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.